ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆಯಿಂದ ಈ ರೆಸಿಪಿಯನ್ನು ಮಾಡ್ಬೋದು. ಭಾಳ ಟೇಸ್ಟಿಯಾಗಿ ಬರ್ತಾವ. ಹೊರಗಿಂದ ಕ್ರಂಚಿ, ಒಳಗಿಂದ ಸಾಫ್ಟಾಗಿ ಭಾಳ ಟೇಸ್ಟಿಯಾಗಿರ್ತಾವ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಒಂದು ಪ್ಯಾನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗ್ರೇಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದ್ಮೇಲೆ 1 ಕಪ್ಪಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕು. ನೀರಿನ ಒಳಗೆ ಒಂದು ಕುದಿ ಬರತನ ನಾವು ಕುದಿಸ್ಕೊಳ್ಬೇಕು. ನೀರು ನೋಡ್ರಿ ಒಂದು ಕುದಿ ಬಂದದ. ಈಗ ಇದ್ರೊಳಗೆ ನಾವು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಚಲೋ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಸಾಕಾಗ್ತದೆ. ನೋಡ್ರಿ ಈ ಥರ ನೀವು ಚಲೋ ಮಿಕ್ಸ್ ಮಾಡ್ಕೊಳ್ರಿ. ಇದು ಈ ಥರ ಆಗಿದ್ಮೇಲೆ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ತಣ್ಣಗಾಲಕ್ಕೆ ಬಿಡಬೇಕು. ಗಂಟು ಇರಲಾರ್ದು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ಈಗ ನಾನು ಇದನ್ನು 5 ನಿಮಿಷ ತಣ್ಣಗಾಲಕ್ಕೆ ಬಿಡ್ತೀನಿ. 5 ನಿಮಿಷ ಆಗಿದ್ಮೇಲೆ ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ಬಿಡೋಣ. ಈಗ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗಿರುವಾಗಲೇ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡ್ರಿ ಈಗ ಸ್ವಲ್ಪ ಬಿಸಿ ಅದ. ಇದನ್ನು ನಾವೀಗ ಈ ಥರ ನಾದ್ಕೊಳ್ಬೇಕು. ಸ್ವಲ್ಪ ಕೈಲೇ ನಾದ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ದೊಡ್ಡದು ಆಲೂಗಡ್ಡೆಯನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಈ ಥರ ಮಾಡಿಕೊಂಡೇ ಹಾಕ್ಕೊಳ್ರಿ, ಅಂದ್ರೆ ಗಂಟು ಏನೂ ಬರೋದಿಲ್ಲ. ನೀವು ಒಂದು ವೇಳೆ ಸಣ್ಣ ಆಲೂಗಡ್ಡೆ ಯೂಸ್ ಮಾಡ್ತಾಯಿದ್ರಿ ಅಂದ್ರೆ 2 ಆಲೂಗಡ್ಡೆ ಹಾಕ್ಕೊಳ್ರಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಚಲೋ ಈ ಥರ ಕೈಲಿ ಮಿಕ್ಸ್ ಮಾಡ್ಕೊತಾ ಹಿಟ್ಟಿನ ಥರ ನಾದ್ಕೊಳ್ಬೇಕು. ನೋಡ್ರಿ ಈ ಥರ ಒಂದು 4 ರಿಂದ 5 ನಿಮಿಷ ನೀವು ಚಲೋ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾದ್ಕೊಳ್ರಿ. ನೋಡ್ರಿ ಈ ಥರ ಚಲೋ ಮಿಕ್ಸ್ ಆಗ್ತದ. ಮಿಕ್ಸ್ ಆಗಿದ್ಮೇಲೆ ನಾನೀಗ ಕೈಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು. 2 ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡ್ರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಸಣ್ಣದ ಪಾರ್ಟ್ನಾಗ ತೊಗೊಂಡು ಈ ಥರ ಉದ್ದ ಶೇಪ್ನಾಗ ಮಾಡ್ತಾಯಿದ್ದೀನಿ. ಚಲೋ ಶೇಪ್ ಕೊಟ್ಕೊಳ್ರಿ. ಈ ಥರ ಮಾಡ್ಕೊಂಡ್ಬಿಟ್ಟು ನೀವು ರೆಡಿ ಮಾಡಿರಿ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ, ಭಾಳ ಟೇಸ್ಟಿಯಾಗಿರ್ತಾವ ಸ್ನ್ಯಾಕ್ಸ್. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ನೋಡ್ರಿ. ಈ ಥರ ನಾನು ಎಲ್ಲ ಸ್ನ್ಯಾಕ್ಸನ್ನು ಈಗ ರೆಡಿ. ನಾನೀಗ ಎಣ್ಣೆ ಬಿಸಿ ಹಾಲಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ನಾವು ಇದನ್ನು ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ನೋಡ್ರಿ ಈಗ ನಮ್ಮದು ಬಿಸಿ ಆಗ್ಯದ. ನಾನು ಒಂದೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದೇ ಸಲ ಎಲ್ಲ ಹಾಕ್ಕೊಳ್ಬೇಡ್ರಿ, ಒಂದೊಂದಾಗಿ ಈ ಥರ ಹಾಕ್ಕೊಳ್ಬಿಡ್ರಿ, ಇಲ್ಲಾಂದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತಾವೆ. ಒಂದು ಕಡೆಯಿಂದ 2 ರಿಂದ 3 ನಿಮಿಷ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆ ನೀವು ಫ್ರೈ ಮಾಡ್ಕೊಳ್ರಿ. ಚಲೋ ಗೋಲ್ಡನ್ ಬ್ರೌನ್ ಕಲರ್ ಬರತನ ಫ್ರೈ ಮಾಡ್ಕೊಳ್ರಿ. ಭಾಳ ಈಸಿಯಾಗಿ ಇದನ್ನು ನೀವು ಮಾಡ್ಕೊಳ್ಬೋದು. ನೋಡ್ರಿ ಈಗ ನಮ್ದು ರೆಡಿ ಆಗ್ಯದ. ನೊರೇನು ಬರೋದು ಕಡಿಮೆ ಆಗ್ಯದಲ್ಲ, ಅಂದ್ರೆ ಇದು ರೆಡಿ ಆಗ್ಯದ ಅಂತ ತಿಳ್ಕೊಬೇಕು. ಈಗ ನಮ್ಮದು ಸ್ನ್ಯಾಕ್ಸ್ ರೆಡಿ ಆಗ್ಯದ. ಇದೇ ಥರ ನಾ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊತೀನಿ. ಇದರೊಳಗೆ ನಾವು ಜಾಸ್ತಿ ಮಸಾಲೆ ಏನೂ ಯೂಸ್ ಮಾಡಿಲ್ಲ. ಇದನ್ನು ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಇದೇ ಥರದ ವೀಡಿಯೋಸನ್ನು ನೋಡ್ಲಿಕ್ಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. ನಾನೀಗ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಥರ ನಮ್ಮ ಸ್ನ್ಯಾಕ್ಸು ಹೊರಗಿಂದ ಕ್ರಂಚಿ, ಒಳಗಿಂದ ಸಾಫ್ಟಾಗಿ ಬರ್ತಾವ. ಭಾಳ ಟೇಸ್ಟಿ ಆಗಿ ರೆಡಿ ಆತಾವ. ನೀವು ಟ್ರೈ ಮಾಡಿ ನೋಡ್ರಿ.